My name is Pramod. I am a certified digital coach and consultant along with years of experience as an English language trainer. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ SEO ಮತ್ತೆ SEM ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ SEO ಅಂತ ಹೇಳಿದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, SEM ಅಂತ ಹೇಳಿದ್ರೆ ಸರ್ಚ್ ಇಂಜಿನ್ ಮಾರ್ಕೆಟಿಂಗ್. ಸೊ ಇದೆರಡೂ ಕೂಡ ಗೂಗಲ್ ಅಲ್ಲಿ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದೆರಡೂ ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಕಿಲ್ಸ್ ಆಗುತ್ತೆ. ಸೊ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಫಾರ್ವರ್ಡ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗೆ ಯಾವ ತರ ವಿಡಿಯೋ ಬೇಕು, ಯಾವ ಟಾಪಿಕ್ ವಿಡಿಯೋ ಬೇಕು ಅನ್ನೋದನ್ನ ನೀವು ಕಾಮೆಂಟ್ ಮಾಡಿದ್ರೆ ನಾನು ಆ ಟಾಪಿಕ್ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ವಿಡಿಯೋಸ್ನ ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಪ್ರತಿ ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಝೂಮ್ ಅಲ್ಲಿ ಫ್ರೀ ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡ್ತೀನಿ. ಸೊ ನಿಮಗೆ ಅಟೆಂಡ್ ಮಾಡಬೇಕು ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವು ಫ್ರೈಡೆ ಈವ್ನಿಂಗ್ 7 o'clock ಫ್ರೀ ಕ್ಲಾಸ್ನ ಅಟೆಂಡ್ ಮಾಡ್ಬೋದು. ಸೊ ಸರಿ, ಹಾಗಾದ್ರೆ ಬನ್ನಿ SEO ಅಂದ್ರೆ ಏನು ಅಂತ ನೋಡೋಣ. ಸೊ SEO ಅಂತ ಹೇಳಿದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಯಾಕೆ ಬೇಕಾಗುತ್ತೆ ನಮಗೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್? ನೋಡಿ, ಇವಾಗ ನೀವು ಏನಾದ್ರೂ ಸರ್ಚ್ ಮಾಡ್ಬೇಕು ಅಂದ್ರೆ ನೀವೆಲ್ಲಿ ಹೋಗ್ತೀರಾ? ಗೂಗಲ್ ಹೋಗ್ತೀರಾ. ಸೊ ಇವಾಗ ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರೋದು ಗೂಗಲ್. ಸೊ ಇಲ್ಲಿ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ನಾನು ಕಂಪ್ಯೂಟರ್ ಕ್ಲಾಸಸ್ ಇನ್ ಬಳ್ಳಾರಿ ಅಂತ ಈ ತರ ಕೊಡ್ತೀನಿ, ಎಂಟರ್. ಸೊ ಮಾಡಿದಾಗ ಇಲ್ಲಿ ನಮ್ಗೆ ಕೆಲವೊಂದು ಬರುತ್ತೆ ನೋಡಿ. MICE ಕಂಪ್ಯೂಟರ್ ಎಜುಕೇಶನ್, ಕರ್ನಾಟಕ ಇನ್ಸ್ಟಿಟ್ಯೂಟ್, ವಿಜಯಲಕ್ಷ್ಮಿ ಇನ್ಸ್ಟಿಟ್ಯೂಟ್, ಈ ತರ ಎಲ್ಲ ಬಂದಿದೆ. ಸಿ, ನೋಡ್ತಾ ಹೋಗಿ ಇಲ್ಲಿ. ಸೊ ಈ ಪೇಜ್ ಏನಂತ ಹೇಳ್ತೀವಿ ನಾವು ಅಂತ ಹೇಳಿದ್ರೆ SERP ಅಂತ ಹೇಳ್ತೀವಿ, ಅಂದ್ರೆ ಸರ್ಚ್ ಇಂಜಿನ್ ರಿಸಲ್ಟ್ ಪೇಜ್ ಅಂತ ಹೇಳಿ. ಸೊ ನೀವು ಯಾರು ಕೂಡ ಸೆಕೆಂಡ್ ಪೇಜ್ ಅಲ್ಲಿ ಏನಿದೆ ಅಂತ ಗೂಗಲ್ ಅಲ್ಲಿ ಯಾರು ನೋಡಲ್ಲ. ಫಸ್ಟ್ ಪೇಜ್ ಅಲ್ಲಿ ಏನಿದ್ರೆ ಮಾತ್ರ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸೆಕೆಂಡ್ ಪೇಜ್ ಇದೆ, ಥರ್ಡ್ ಇದೆ, ಫೋರ್ತ್ ಇದೆ. ಸೊ ನೀವು ಯಾವಾಗಾದ್ರೂ ಥರ್ಡ್ ಪೇಜ್ ಅಥವಾ ಫೋರ್ತ್ ಪೇಜ್ ಅಲ್ಲಿ ಹೋಗಿ ಏನಿದೆ ಅಂತ ಚೆಕ್ ಮಾಡಿದೀರಾ? ಮೋಸ್ಟ್ಲಿ ಮಾಡಿರಲ್ಲ. ಮೋಸ್ಟ್ಲಿ ಫಸ್ಟ್ ಪೇಜ್ ಮತ್ತೆ ಸೆಕೆಂಡ್ ಪೇಜ್. ಸೊ ಈ ಫಸ್ಟ್ ಪೇಜ್ ಅಲ್ಲಿ ನಮ್ಮ ವೆಬ್ಸೈಟ್ ಬರಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ ಕಂಟೆಂಟ್ ಏನಿರಬೇಕು? SEO ಆಪ್ಟಿಮೈಸ್ಡ್ ಇರಬೇಕು, ಅಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸ್ಡ್ ಇರಬೇಕು. ಸೊ ಅದು ಹೇಗೆ ಮಾಡ್ತೀವಿ ನಾವು? ಇಟ್ ಈಸ್ ಅ ವೆರಿ ಲಾಂಗ್ ಪ್ರಾಸೆಸ್, ಮತ್ತೆ ಇಟ್ ಈಸ್ ಅ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. ಬಟ್ ನಾನು ನಿಮ್ಗೆ ಏನ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಮೇನ್ ನಮ್ಗೆ ಕೀವರ್ಡ್ಸ್. ಸೊ ಕೀವರ್ಡ್ಸ್ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನು ಕಂಪ್ಯೂಟರ್ ಕ್ಲಾಸಸ್ ಇನ್ ಬಳ್ಳಾರಿ ಅಂತ ಕೊಟ್ಟಾಗ ಇಲ್ಲಿ ಮೈಸ್ ಕಂಪ್ಯೂಟರ್ ಎಜುಕೇಶನ್ ಬಂದಿದೆ, ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಎಜುಕೇಶನ್ ಬಂದಿದೆ, ವಿಜಯಲಕ್ಷ್ಮಿ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಎಜುಕೇಶನ್ ಬಂದಿದೆ. ಸೊ ಇಲ್ಲಿ ಕಾಮನ್ ಏನಿದೆ ಎಲ್ಲದರಲ್ಲಿ ಕೂಡ ಕಂಪ್ಯೂಟರ್ 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 ಅಂತ, ಅಂದ್ರೆ ಈ ಕಂಪ್ಯೂಟರ್ ಅನ್ನೋ ವರ್ಡ್ ಅಲ್ಲಿ ಕ್ಯಾಚ್ ಆಗಿದೆ. ಪ್ಲಸ್ ಬಳ್ಳಾರಿ ಅನ್ನೋ ವರ್ಡ್, BEL, ಬಳ್ಳಾರಿ ಅನ್ನೋ ವರ್ಡ್ ಕೂಡ ಕ್ಯಾಚ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಬೇರೆ ಏನಾದ್ರೂ ಕೊಡ್ತೀನಿ. ಓಕೆ, ಬೇರೆ ಏನಾದ್ರೂ ಕೊಡೋಣಂತೆ, ಟ್ಯಾಲಿ ಕ್ಲಾಸಸ್ ಅಂತ ಕೊಡೋಣ. ಟ್ಯಾಲಿ ಕ್ಲಾಸಸ್ ಇನ್ ಬಳ್ಳಾರಿ. ಸೊ ಈ ರೀತಿ ಕೊಟ್ಟಾಗ ಸೊ ನೋಡಿ, ಇಲ್ಲಿ ಸ್ವಲ್ಪ ಅಡ್ರೆಸ್ ಅಂದ್ರೆ ಇಲ್ಲಿ ಏನಾಯ್ತು, ಸ್ವಲ್ಪ ನಮಗೆ ಚೇಂಜ್ ಆಯ್ತು ನೋಡಿ. ಕರ್ನಾಟಕ ಇನ್ಸ್ಟಿಟ್ಯೂಟ್, ಮೈಸ್ ಕಂಪ್ಯೂಟರ್, ಜಾವಾ, C++, ಪೈಥಾನ್. ಸೊ ಅಗೇನ್ ಇಲ್ಲಿ ನೀವು ನೋಡಿದಾಗ ಕಾಮನ್ ಆಗಿ ಟ್ಯಾಲಿ ವರ್ಡ್ ಮ್ಯಾಚ್ ಆಗಿರುತ್ತೆ. ಪ್ಲಸ್ ನೋಡಿ, ಇಲ್ಲಿ ನೀವು ಕೆಳಗಡೆ ಹೋದಾಗ ಬೇರೆ ಬೇರೆದು ಬರುತ್ತೆ. ಇಲ್ಲಿ ನೋಡಿ ಟ್ಯಾಲಿ ಅಂತ ಬಂದಿದೆ, ಇದರಲ್ಲಿ ಟ್ಯಾಲಿ ಅಂತ ಇದೆ, ಅಗೇನ್ ಹಿಯರ್ ಟ್ಯಾಲಿ ಅಂತ ಇದೆ. MICE ಕಂಪ್ಯೂಟರ್ ಎಜುಕೇಶನ್, ಅಗೇನ್ ಟ್ಯಾಲಿ. ಎಲ್ಲಿ ಇದೆ ವರ್ಡ್? ಟ್ಯಾಲಿ. ಸೊ ನಮ್ಮ ವೆಬ್ಸೈಟ್ ಏನಾಗಿರ್ಬೇಕು? ಸರ್ಚ್ ಇಂಜಿನ್ ಆಪ್ಟಿಮೈಸ್ಡ್ ಆಗಿರ್ಬೇಕು, ಅಂದ್ರೆ ಮಾತ್ರ ಫಸ್ಟ್ ಪೇಜ್ ಅಲ್ಲಿ ಬರುತ್ತೆ. ಸೊ ಫಸ್ಟ್ ಪೇಜ್ ಅಲ್ಲಿ ಬರಬೇಕು ಅಂದ್ರೆ ಬೇರೆ ಬೇರೆ ಕಾರಣಗಳಿದೆ. ಒಂದು, ಏಜ್ ಆಫ್ ದಿ ವೆಬ್ಸೈಟ್, ಅಂದ್ರೆ ವೆಬ್ಸೈಟ್ ಎಷ್ಟು ಓಲ್ಡ್ ಆಗಿರುತ್ತೆ ಅಷ್ಟು ಬೆಟರ್. ಸೆಕೆಂಡ್, ಕೀವರ್ಡ್ ರಿಸರ್ಚ್ ಮಾಡಿ ಕಂಟೆಂಟ್ ಬರೆದಿರಬೇಕು. ಥರ್ಡ್, ಈ ತರ ರಿವ್ಯೂಸ್ ಇರಬೇಕು, ತುಂಬಾ ರಿವ್ಯೂಸ್ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾವು ಪ್ರೀವಿಯಸ್ ಸ್ಕ್ರೀನ್ಗೆ ಹೋದಾಗ ಇಲ್ಲಿ MICE ಕಂಪ್ಯೂಟರ್ ಎಜುಕೇಶನ್ ನೋಡಿ ಎಷ್ಟು ರಿವ್ಯೂಸ್ ಇದೆ, 538. ಸೊ ಇದು ಕೂಡ ಒಂದು ಕಾರಣ ಆಗುತ್ತೆ ಕೆಲವೊಂದು ಬಾರಿ. ಇಟ್ ಈಸ್ ನಾಟ್ ಮ್ಯಾಂಡೇಟರಿ, ಬಟ್ ಕೆಲವೊಂದ್ಸತಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನಾವು ಹೇಗೆ ರಿಸರ್ಚ್ ಮಾಡಬೇಕು ಕೀವರ್ಡ್ ರಿಸರ್ಚ್ ಅಂತ ಹೇಳಿದ್ರೆ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ 3 ಟೂಲ್ ಹೇಳ್ಕೊಡ್ತೀನಿ. ಒಂದು ಯೂಬರ್ ಸಜೆಸ್ಟ್ ಅಂತ ಹೇಳಿ, ಎರಡನೇದು ಗೂಗಲ್ ಟ್ರೆಂಡ್ಸ್ ಅಂತ ಹೇಳಿ,
ಮೂರನೇದು ಗೂಗಲ್ ಕೀವರ್ಡ್ ಪ್ಲಾನರ್ ಅಂತ ಹೇಳಿ. ಸೊ ಐ ರಿಪೀಟ್, ಫಸ್ಟ್ ಒನ್ ಯೂಬರ್ ಸಜೆಸ್ಟ್, ಸೆಕೆಂಡ್ ಒನ್ ಗೂಗಲ್ ಟ್ರೆಂಡ್ಸ್, ಥರ್ಡ್ ಒನ್ ಗೂಗಲ್ ಕೀವರ್ಡ್ ಪ್ಲಾನರ್. ಇದು ಮೂರನ್ನ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಇಲ್ಲಿ ಹೋಗ್ಬಿಟ್ಟು ನಾವು ಯೂಬರ್ ಸಜೆಸ್ಟ್ ಅಂತ ಟೈಪ್ ಮಾಡೋಣ. ಯೂಬರ್ ಸಜೆಸ್ಟ್, ಎಸ್ ಯೂಬರ್ ಸಜೆಸ್ಟ್, ಎಂಟರ್. ಇದು ಮಾಡಿದ ತಕ್ಷಣ ಇಲ್ಲಿ ಬಂದಿದೆ ನಮಗೆ ಯೂಬರ್ ಸಜೆಸ್ಟ್ ಫ್ರೀ ಕೀವರ್ಡ್ ಟೂಲ್ ಅಂತ. ಸೊ ಕೀವರ್ಡ್ ರಿಸರ್ಚ್ ಮಾಡಲಿಕ್ಕೆ ತುಂಬಾನೇ ಟೂಲ್ಸ್ ಇದೆ ಮಾರ್ಕೆಟ್ ಅಲ್ಲಿ. ನೀವು ಇಲ್ಲಿ ಗೂಗಲ್ ಅಲ್ಲಿ ಟೈಪ್ ಮಾಡಬಹುದು ಕೀವರ್ಡ್ ರಿಸರ್ಚ್ ಟೂಲ್ಸ್ ಅಂತೇಳಿ. ನಿಮಗೆ ಸುಮಾರು ಟೂಲ್ಸ್ ಸಿಗುತ್ತೆ, ಬಟ್ ಎಲ್ಲಾನು ಪ್ರೀಮಿಯಂ ಟೂಲ್ಸ್ ಇರುತ್ತೆ, ಕೆಲವೊಂದು ಮಾತ್ರ ಫ್ರೀ ಟೂಲ್ಸ್ ಇರುತ್ತೆ. ಸೊ ಇದು ಯೂಬರ್ ಸಜೆಸ್ಟ್ ಅನ್ನೋದು ಫ್ರೀ ಕೀವರ್ಡ್ ಟೂಲ್. ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಏನಾಗುತ್ತೆ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ. ಸೊ ಇವಾಗ ಇಲ್ಲಿ ಏನ್ ಕೇಳ್ತಾ ಇದೆ, ಎಂಟರ್ ಎ ಡೊಮೇನ್ ನೇಮ್ ಆರ್ ಅ ಕೀವರ್ಡ್ ಅಂತ ಕೇಳ್ತಾ ಇದೆ. ಫಾರ್ ಎಕ್ಸಾಂಪಲ್, ನೀವು ಇಂಗ್ಲಿಷ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇರ್ತೀರಾ. ಸೊ ಯಾವ ರೀತಿ ಕಂಟೆಂಟ್ ಅನ್ನ ನಾನು ವೆಬ್ಸೈಟ್ ಅಲ್ಲಿ ಹಾಕಬೇಕು ಅನ್ನೋದಕ್ಕೆ ನಾನೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ನನ್ನ ಕೀವರ್ಡ್ ನ ಟೈಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನೇನ್ ಕೊಡ್ತೀನಿ, ಆನ್ಲೈನ್ ಇಂಗ್ಲಿಷ್ ಸ್ಪೀಕಿಂಗ್ ಅಂತ ಹೇಳಿ. ಓಕೆ, ಆನ್ಲೈನ್ ಇಂಗ್ಲಿಷ್ ಸ್ಪೀಕಿಂಗ್ ಅಂತ ಹೇಳಿ ಕೊಟ್ಟಿದ್ದೀನಿ. ದೆನ್ ಕಂಟ್ರಿ, ಇಲ್ಲಿ ಯಾವ ಕಂಟ್ರಿ, ನಮಗೆ ಇಂಡಿಯಾ. ಸೊ ಇಂಡಿಯಾ ತಗೋಣ, ಎಸ್ ಇಂಡಿಯಾ. ದೆನ್ ಐ ಕ್ಲಿಕ್ ಸರ್ಚ್. ಸೊ ಸರ್ಚ್ ಅಂತ ಕ್ಲಿಕ್ ಮಾಡಿದಾಗ ಇವಾಗ ಏನ್ ಮಾಡುತ್ತೆ, ಈ ಟೂಲ್ ನಮಗೆ ಸಜೆಸ್ಟ್ ಮಾಡುತ್ತೆ ಏನ್ ಕೀವರ್ಡ್ಸ್ ಯೂಸ್ ಆಗ್ತಾ ಇದೆ ಅನ್ನೋದನ್ನ ಸಜೆಸ್ಟ್ ಮಾಡುತ್ತೆ. ಇಲ್ಲಿ ನೋಡಿ, ಸೊ ಸರ್ಚ್ ವಾಲ್ಯೂಮ್ ಎಷ್ಟು ಇದೆ, ಆವರೇಜ್ 4400 ಇದೆ. ವಾಟ್ ಡೂ ಯು ಮೀನ್ ಬೈ ಸರ್ಚ್ ವಾಲ್ಯೂಮ್? ಸರ್ಚ್ ವಾಲ್ಯೂಮ್ ಅಂದ್ರೆ ದಿ ನಂಬರ್ ಆಫ್ ಸರ್ಚಸ್ ದಿಸ್ ಪರ್ಟಿಕ್ಯುಲರ್ ಕೀವರ್ಡ್ ಹ್ಯಾಸ್ ಡ್ಯೂರಿಂಗ್ ಎ ಮಂತ್. ಅಂದ್ರೆ ಈ ಒಂದು ಕೀವರ್ಡ್ ನಾವೇನ್ ಕೊಟ್ಟಿದೀವಿ, ಆನ್ಲೈನ್ ಇಂಗ್ಲಿಷ್ ಸ್ಪೀಕಿಂಗ್ ಅನ್ನೋದು ಎಷ್ಟು ಮೆಂಬರ್ ಸರ್ಚ್ ಮಾಡಿದ್ದಾರೆ. SEO ಡಿಫಿಕಲ್ಟಿ ಅಂತ ಹೇಳಿದ್ರೆ ಎಸ್ಟಿಮೇಟೆಡ್ ಕಾಂಪಿಟೇಷನ್ ಇನ್ ಆರ್ಗ್ಯಾನಿಕ್ ಸರ್ಚ್, ದ ಹೈಯರ್ ದ ನಂಬರ್ ದ ಮೋರ್ ಕಾಂಪಿಟೇಟಿವ್. ಅಂದ್ರೆ ಇಲ್ಲಿ ನೋಡಿ 61 ಇದೆ SEO ಡಿಫಿಕಲ್ಟಿ. ಅಂದ್ರೆ ಇದು ಇನ್ನೂ ಜಾಸ್ತಿ ಇತ್ತು ಅಂದ್ರೆ 85, 90 ಇತ್ತು ಅಂದ್ರೆ ಕಾಂಪಿಟೇಷನ್ ತುಂಬಾ ಇರುತ್ತೆ ಅಂತ ಅರ್ಥ. ದೆನ್ ಪೇಡ್ ಡಿಫಿಕಲ್ಟಿ, ಅಂದ್ರೆ ನಾವು ಇವಾಗ ಗೂಗಲ್ ಅಲ್ಲಿ ಪೇಡ್ ಆಡ್ ರನ್ ಮಾಡ್ತೀವಿ. ಪೇಡ್ ಆಡ್ ಅಂತ ಹೇಳಿದ್ರೆ ಏನು, ಇವಾಗ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಯಾವ ಅಕೌಂಟ್ಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಆಡ್ ಬರ್ತಾ ಇದೆ ನೋಡಿ. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ಇದು ಪೇಡ್ ಆಡ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಇವರು ಗೂಗಲ್ಗೆ ಪೇ ಮಾಡಿಬಿಟ್ಟು ಆಡ್ ನ ರನ್ ಮಾಡ್ತಾ ಇರ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು, ನೀವು ಸುಮಾರು ಸತೆ ನೀವು ವೆಬ್ಸೈಟ್ ಅಲ್ಲಿ ಅಂದ್ರೆ ಇಂಟರ್ನೆಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ನೀವು ನೋಡಿ ತುಂಬಾನೇ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ನೀವು ರೀಸೆಂಟ್ ಆಗಿ ಏನ್ ಸರ್ಚ್ ಮಾಡಿರ್ತೀರಾ. ನೀವು ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ಫೋನ್ ಸರ್ಚ್ ಮಾಡಿರ್ತೀರಾ, ಬಟ್ ಮೊಬೈಲ್ ಫೋನ್ ನ ಬೈ ಮಾಡಿರಲ್ಲ, ಅಮೆಝಾನ್ ಅಲ್ಲಿ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ಸರ್ಚ್ ಮಾಡಿರ್ತೀರಾ. ಸೊ ನಿಮ್ಗೆ ಅದೇ ಆಡ್ ಬರ್ತಾ ಇರುತ್ತೆ, ಮೊಬೈಲ್ ಫೋನ್ ಆಡ್ ಬರ್ತಾ ಇರುತ್ತೆ. ಅದನ್ನ ನಾವು ಏನಂತ ಹೇಳ್ತೀವಿ, ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಂತ ಹೇಳಿ. ಅಂದ್ರೆ ನೀವು ಏನ್ ಸರ್ಚ್ ಮಾಡಿರ್ತೀರಾ, ನೀವು ನೋಡ್ಬೋದು ತುಂಬಾ ವೆಬ್ಸೈಟ್ ಗಳು ವಿಸಿಟ್ ಮಾಡಿದಾಗ ಇಲ್ಲಿ ಕೆಳಗಡೆ ಒಂದು ಕುಕ್ಕಿ ಪಾಲಿಸಿ ಅಂತ ಬರುತ್ತೆ. ಎಕ್ಸೆಪ್ಟ್ ಮಾಡ್ತೀರಾ ನೀವು ಅದನ್ನ. ಸೊ ಎಕ್ಸೆಪ್ಟ್ ಮಾಡಿದಾಗ ನಿಮ್ ಕುಕ್ಕೀಸ್ ಅಂದ್ರೆ ನಿಮ್ಮ ಕಂಪ್ಯೂಟರ್ ಕುಕ್ಕೀಸ್ ಅಲ್ಲಿ ಅದು ವೆಬ್ಸೈಟ್ ವಿಸಿಟ್ ಮಾಡಿದ್ದು ಡೇಟಾ ಸ್ಟೋರ್ ಆಗಿರುತ್ತೆ. ಅದನ್ನ ಇಟ್ಕೊಂಡು ಅವ್ರು ಫಾಲೋ ಮಾಡ್ತಾರೆ. ಓಕೆ, ಸೊ ಇದನ್ನ ನಾವು SEM ಅಂತ ಹೇಳ್ತೀವಿ. ಅಗೇನ್ ಗೋ ಬ್ಯಾಕ್ ಟು ಯೂಬರ್ ಸಜೆಸ್ಟ್. ಸೊ ಪೇಡ್ ಡಿಫಿಕಲ್ಟಿ. ಸೊ ಪೇಡ್ ಡಿಫಿಕಲ್ಟಿ, ಎಸ್ಟಿಮೇಟೆಡ್ ಕಾಂಪಿಟೇಷನ್ ಇನ್ ಪೇಡ್ ಸರ್ಚ್, ದ ಹೈಯರ್ ದ ನಂಬರ್ ದ ಮೋರ್ ಕಾಂಪಿಟೇಟಿವ್. ಸೊ ಅಗೇನ್ ಇಲ್ಲಿ ಎಷ್ಟು ಜಾಸ್ತಿ ಇರುತ್ತೆ, ಪ್ರೈಸ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ನೋಡಿ ಇಲ್ಲಿ ಕಾಸ್ಟ್ ಪರ್ ಕ್ಲಿಕ್ ಅಂತ ಇದೆ ನೋಡಿ. ಅಂದ್ರೆ ಇದು ನಾವು ಸಪೋಸ್ ಈ ಕೀವರ್ಡ್ ನ ಇಟ್ಕೊಂಡ್ಬಿಟ್ಟು ಆನ್ಲೈನ್ ಇಂಗ್ಲಿಷ್ ಸ್ಪೀಕಿಂಗ್ ಅಂತ ಹೇಳಿ ಇಟ್ಕೊಂಡ್ಬಿಟ್ಟು ನಾನು ಆಡ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಪರ್ ಕ್ಲಿಕ್ಕಿಗೆ ನಾನು ಗೂಗಲ್ಗೆ ಎಷ್ಟು ಕೊಡ್ಬೇಕಾಗುತ್ತೆ, 29 rupees ಕೊಡ್ಬೇಕಾಗುತ್ತೆ ಪರ್ ಕ್ಲಿಕ್. ನೋಡಿ ಕಾಸ್ಟ್ ಪರ್ ಕ್ಲಿಕ್, ಆವರೇಜ್ ಕಾಸ್ಟ್ ಪರ್ ಕ್ಲಿಕ್ ಇಫ್ ಯು ವಾಂಟೆಡ್ ಟು ಪೇ ಗೂಗಲ್ ಟು ಬಿ ಸೀನ್ ಆಸ್ ಅನ್ ಆಡ್. If someone is paying a high CPC, the keyword is usually more valuable. ಸೊ ಅಂದ್ರೆ ಬೇರೆಯವ್ರು ಯಾರಾದ್ರೂ 35 rupees ಕೊಡ್ತಾ ಇದ್ರೆ ನೀವು ಮತ್ತೆ ಅಷ್ಟೇನೆ ಕೊಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅವರು ವೆಬ್ಸೈಟ್ ಮೇಲ್ಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ಸರ್ಚ್ ವಾಲ್ಯೂಮ್ ನೋಡಿ, ಸರ್ಚ್ ವಾಲ್ಯೂಮ್ ಸಿ ಸೆಪ್ಟೆಂಬರ್ 2020, ಆಗಸ್ಟ್ 2020, ಫೆಬ್ರವರಿ 21, ಮಾರ್ಚ್ 21. ಸೊ ಮಾರ್ಚ್ 21 ನೋಡಿ, ಏಪ್ರಿಲ್ 21 ಅಲ್ಲಿ ಎಷ್ಟು ಸರ್ಚ್ ಆಗಿದೆ, ಡೆಸ್ಕ್ಟಾಪ್ ಸರ್ಚಸ್, ಮೊಬೈಲ್ ಸರ್ಚಸ್. ಅಗೇನ್ ಮೇ 21. ದೆನ್ ಇಲ್ಲಿಂದ ಕಾನ್ಸ್ಟೆಂಟ್ ಆಗಿದೆ ಜೂನ್ ಮತ್ತೆ ಜುಲೈ, ಆಲ್ಮೋಸ್ಟ್ ಸೇಮ್ ಇದೆ. ಸೊ ಸಜೆಷನ್ಸ್ ನೋಡಿ, ಏನಂತ ಮಾಡ್ಬೋದು ನೀವು, ಆನ್ಲೈನ್ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ಅನ್ನೋ ವರ್ಡ್ ಅನ್ನ ನೀವು ಯೂಸ್ ಮಾಡಬಹುದು. ವಾಲ್ಯೂಮ್, CPC, ಪೇಡ್ ಡಿಫಿಕಲ್ಟಿ, SEO ಡಿಫಿಕಲ್ಟಿ. ಸೊ
SEO ಡಿಫಿಕಲ್ಟಿ ಮತ್ತೆ ಪೇಡ್ ಡಿಫಿಕಲ್ಟಿ ಎಷ್ಟು ಜಾಸ್ತಿ ಇರುತ್ತೆ ನಂಬರು, ಅಷ್ಟು ಕಾಂಪಿಟೇಷನ್ ಹೆಚ್ಚಿರುತ್ತೆ ಅಂತ ಅರ್ಥ. ಅಂದ್ರೆ ಆನ್ಲೈನ್ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ಅನ್ನೋದಕ್ಕೆ ತುಂಬಾ ಡಿಮಾಂಡ್ ಇದೆ. ನೋಡಿ ಇಲ್ಲಿ 18,000 ವಾಲ್ಯೂಮ್. ನೋಡಿ ಸರ್ಚ್ ವಾಲ್ಯೂಮ್, ದ ನಂಬರ್ ಆಫ್ ಸರ್ಚಸ್ ದಿಸ್ ಪರ್ಟಿಕ್ಯುಲರ್ ಕೀವರ್ಡ್ ಹ್ಯಾಸ್ ಡ್ಯೂರಿಂಗ್ ಎ ಮಂತ್. ಅಂದ್ರೆ ಲಾಸ್ಟ್ 1 ಮಂತ್ ಅಲ್ಲಿ ನೋಡಿ 18,100 ಸರ್ಚಸ್ ಆಗಿದೆ. ಸೆಕೆಂಡ್, ಆನ್ಲೈನ್ ಇಂಗ್ಲಿಷ್ ಸ್ಪೀಕಿಂಗ್ ಕ್ಲಾಸಸ್. ಸೊ ಇದು ಕೋರ್ಸ್, ಇದು ಕ್ಲಾಸಸ್. ಸೊ ಇದಕ್ಕೆ ಸ್ವಲ್ಪ ರೇಟು 43 ಇದೆ. ಇದು CPC, ಕಾಸ್ಟ್ ಪರ್ ಕ್ಲಿಕ್. ಬಟ್ ವಾಲ್ಯೂಮ್ ಕಡಿಮೆ ಇದೆ, ಕಾಸ್ಟ್ ಪರ್ ಕ್ಲಿಕ್ ಜಾಸ್ತಿ ಇದೆ. ಕಾಂಪಿಟೇಷನ್ ಅಗೇನ್ ಪೇಡ್ ಅಲ್ಲಿ ಜಾಸ್ತಿ ಇದೆ, ಬಟ್ ಇದರಲ್ಲಿ ನಮಗೆ ಕಡಿಮೆ ಇದೆ. ಓಕೆ, ಆನ್ಲೈನ್ ಇಂಗ್ಲಿಷ್ ಸ್ಪೀಕಿಂಗ್. ಸೊ ಈ ರೀತಿ ನಾವು ಏನ್ ಮಾಡ್ಬೋದು, ಕೀವರ್ಡ್ಸ್ ನ ರಿಸರ್ಚ್ ಮಾಡ್ಬೋದು. ಸೊ ಇಲ್ಲಿ ಸ್ಪೀಕಿಂಗ್ ಪ್ರಾಕ್ಟೀಸ್, ಲರ್ನ್ ಇಂಗ್ಲಿಷ್ ಫಾರ್ ಮೈನಮರ್, ನೋಡಿ ಬೇರೆ ಬೇರೆ ದೇಶಗಳನ್ನ ತೋರಿಸ್ತಾ ಇದೆ. ಸೊ ಈ ತರ ನಾವು ಕೀವರ್ಡ್ಸ್ ನ ರಿಸರ್ಚ್ ಮಾಡಿ ನಮ್ಮ ವೆಬ್ಸೈಟ್ ಅಲ್ಲಿ ಕಂಟೆಂಟ್ ನ ಕ್ರಿಯೇಟ್ ಮಾಡಬೇಕು. ಅದನ್ನ ನಾವು ಏನಂತ ಹೇಳ್ತೀವಿ, SEO ಅಂತ ಹೇಳ್ತೀವಿ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಓಕೆ, ಸೊ ಇನ್ನೂ ಒಂದು ಟೂಲ್ ನ ನೋಡೋಣ. ಇವಾಗ ಯೂಬರ್ ಸಜೆಸ್ಟ್ ನೋಡಿದವಲ್ಲ, ಇವಾಗ ಇನ್ನೂ ಒಂದು ಟೂಲ್ ನೋಡೋಣ. ಸೊ ಗೂಗಲ್ ಟ್ರೆಂಡ್ಸ್, ಗೂಗಲ್ ಟ್ರೆಂಡ್ಸ್ ಎಂಟರ್. ಸೊ ಟ್ರೆಂಡ್ಸ್ ಗೂಗಲ್, ಇಲ್ಲಿ ಹೋಗಿ. ಸೊ ಇದು ನಮ್ಗೆ ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ವರ್ಲ್ಡ್ ಅಲ್ಲಿ ಇವಾಗ ಏನ್ ಟ್ರೆಂಡ್ ನಡೀತಾ ಇದೆಯಪ್ಪ, ಯಾವ ಟಾಪಿಕ್ ಬಗ್ಗೆ ಸರ್ಚ್ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಂಟ್ರಿ ಇಂಡಿಯಾ ಅಂತ ತಗೊಂಡಿದೆ. ಸೊ ಇದೆಲ್ಲ ಫ್ರೀ ಟೂಲ್. ಓಕೆ, ಸೊ ನೀವು ನೋಡ್ಬೋದು ಇಲ್ಲಿ ನೋಡಿ, ನಿಮ್ಗೆ ಯಾವ್ದಾವ್ದ್ರ ಬಗ್ಗೆ ನಡೀತಾ ಇದೆ. ವುಮನ್ ಹಾಕಿ ಒಲಿಂಪಿಕ್ಸ್ ನೋಡಿ 500K ಸರ್ಚಸ್. ಕಮಲ್ ಪ್ರೀತ್ ಕೌರ್ 1 ಮಿಲಿಯನ್ ಸರ್ಚಸ್. HSC ರಿಸಲ್ಟ್ಸ್ 200K ಸರ್ಚಸ್. ಮೋರ್ ಟ್ರೆಂಡಿಂಗ್ ಸರ್ಚಸ್ ಅಂತ ಹೇಳಿದ್ರೆ ಇದು ಎದಕ್ಕೆ ಯೂಸ್ ಆಗುತ್ತೆ. ಇವಾಗ ನಾವು ಆರ್ಟಿಕಲ್ ಬರೀಬೇಕು ಅಂದ್ರೆ, ನಮ್ಮ ಬ್ಲಾಗ್ ಅಲ್ಲಿ ನಾವು ಆರ್ಟಿಕಲ್ ಬರೀಬೇಕು ಅಂತ ಹೇಳಿದ್ರೆ ನಾವು ರಿಸರ್ಚ್ ಮಾಡ್ಬೇಕಾಗುತ್ತೆ. ಸುಮ್ಮನೆ ಯಾವುದೋ ಒಂದು ಆರ್ಟಿಕಲ್ ಬರೆದ್ರೆ ಜನ ಇರ್ಬೇಕಲ್ಲ, ಓದ್ಬೇಕಲ್ಲ. ಸೊ ಇಟ್ ಇಸ್ ಡಿಫಿಕಲ್ಟ್. ಸೊ ಹಾಗಾಗಿ ನಾವು ಫಸ್ಟ್ ಸರ್ಚ್ ಮಾಡಬೇಕು, ಏನ್ ಸರ್ಚ್ ಆಗ್ತಾ ಇದೆ ಅಂದ್ರೆ ಏನ್ ಟ್ರೆಂಡ್ ನಡೀತಾ ಇದೆ ಇವಾಗ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೀವು ಇಲ್ಲಿ ಫಾರ್ ಎಕ್ಸಾಂಪಲ್ ವುಮೆನ್ ಹಾಕಿ ಒಲಿಂಪಿಕ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ವುಮೆನ್ ಹಾಕಿ ಒಲಿಂಪಿಕ್ಸ್ ಅಲ್ಲಿ ರಿಲೇಟೆಡ್ ಕ್ವೈರೀಸ್ ಏನಂತ ಸರ್ಚ್ ಮಾಡ್ತಾ ಇದ್ದಾರೆ ಪಬ್ಲಿಕ್. ಇಂಡಿಯನ್ ವುಮೆನ್ ಹಾಕಿ ಟೀಮ್, ಇಂಡಿಯಾ ಎಟ್ ದ ಒಲಿಂಪಿಕ್ಸ್, ವುಮೆನ್ಸ್ ಹಾಕಿ ಒಲಿಂಪಿಕ್ಸ್, ವುಮೆನ್ಸ್ ಹಾಕಿ, ಇಂಡಿಯಾ ವುಮೆನ್ ಹಾಕಿ, ಚೆಕ್ ದ ಇಂಡಿಯಾ, ಒಲಿಂಪಿಕ್ಸ್ 2021 ಹಾಕಿ. ಸೊ ಈ ರೀತಿ ಎಲ್ಲ ಸರ್ಚ್ ಮಾಡ್ತಾ ಇದ್ದಾರೆ. ಸೊ ನೀವು ಸ್ಪೋರ್ಟ್ಸ್ ರಿಲೇಟೆಡ್ ಕಂಟೆಂಟ್ ಬರಿತಾ ಇದ್ರೆ ಈ ಕೀವರ್ಡ್ಸ್ ಎಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ವೆಬ್ಸೈಟ್ ಎಜುಕೇಶನ್ ರಿಲೇಟೆಡ್ ಕಂಟೆಂಟ್ ಬರಿತಾ ಇದ್ದಾಗ ಅವಾಗ ಇದು ಯೂಸ್ ಆಗುತ್ತೆ ನಮಗೆ. CBSE ರಿಸಲ್ಟ್ಸ್, HSC ರಿಸಲ್ಟ್ಸ್. ಸೊ ಇದು ಮಹಾರಾಷ್ಟ್ರ ಬೋರ್ಡ್ದು. ಸೊ ಈ ರೀತಿ ನೋಡಿ, DU ಅಡ್ಮಿಷನ್ ನೋಡಿ, ಅಗೇನ್ ಸ್ಪೋರ್ಟ್ಸ್ ಇದ್ರೆ ಇದು ಯೂಸ್ ಆಗುತ್ತೆ. ರೈಟ್. ಸೊ ಅಗೇನ್ ಸ್ಪೋರ್ಟ್ಸ್, ಸ್ಕೂಲ್ ರಿಓಪನ್. ಸೊ ನಮ್ಗೆ ಏನ್ ಬರಿತಾ ಇದ್ದೀರಾ ನೀವು ಕಂಟೆಂಟ್, ದಟ್ ಈಸ್ ಇಂಪಾರ್ಟೆಂಟ್. ನೋಡಿ ಇದು ಸಂಡೇ August 1, PV ಸಿಂಧು 1 ಮಿಲಿಯನ್ ಸರ್ಚಸ್, ಹಾಕಿ ಒಲಿಂಪಿಕ್ಸ್ 1 ಮಿಲಿಯನ್ ಅಂತ ಹೇಳಿದ್ರೆ ಇವೆಲ್ಲ ಟ್ರೆಂಡಿಂಗ್. ಇದು ಯಾವಾಗ್ಲೂ ಇರಲ್ಲ, ಟ್ರೆಂಡ್ ಚೇಂಜ್ ಆಗ್ತಾನೆ ಇರುತ್ತೆ. ಓಕೆ, ಕರೋನಾ ಇತ್ತು, ಕರೋನಾ ಇದ್ದಾಗ ಕರೋನಾ ಬಗ್ಗೆ ತುಂಬಾ ಜನ ನೋಡ್ತಾ ಇರ್ತಾರೆ. ಇವಾಗ ಪರ್ಟಿಕ್ಯುಲರ್ ಆಗಿ ಒಲಿಂಪಿಕ್ಸ್ ನಡೀತಾ ಇರೋದ್ರಿಂದ ಒಲಿಂಪಿಕ್ಸ್ ಟ್ರೆಂಡ್ ನಡೀತಾ ಇದೆ. ಸೊ ಈ ತರ ನಾವು ರಿಸರ್ಚ್ ಮಾಡಿಬಿಟ್ಟು ನಂತರ ನಮ್ಮ ಕಂಟೆಂಟ್ ನ ನಾವು ಬರೆದ್ರೆ ಅವಾಗ ಏನಾಗುತ್ತೆ, ಬೇಗ ರ್ಯಾಂಕಿಂಗ್ ಅಂದ್ರೆ ಫಸ್ಟ್ ಪೇಜ್ ಅಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಸೊ ಎರಡನೇ ಟೂಲ್ ಆಯ್ತು ಗೂಗಲ್ ಟ್ರೆಂಡ್ಸ್. ಮೂರನೇ ಟೂಲ್ ಯಾವುದು ಅಂತ ಹೇಳಿದ್ರೆ, ರಿಮೆಂಬರ್ ನಾನು ಹೇಳ್ತಾ ಇರೋದೆಲ್ಲ ಫ್ರೀ ಟೂಲ್. ಥರ್ಡ್ ಟೂಲ್ ಯಾವುದು ಅಂತ ಹೇಳಿದ್ರೆ ಗೂಗಲ್ ಕೀವರ್ಡ್ ಪ್ಲಾನರ್. ಗೂಗಲ್ ಕೀವರ್ಡ್ ಪ್ಲಾನರ್ ಅಂತ ಕೊಡಿ ಇಲ್ಲಿ, ದೆನ್ ಎಂಟರ್ ಮಾಡಿ. ಇಲ್ಲಿ ಬರುತ್ತೆ, ಇಲ್ಲಿ ನೋಡಿ, ಇಲ್ಲಿ ಆಡ್ ಅಂತ ಬರ್ತಾ ಇದೆ ಅಂದ್ರೆ ಇದು ಅಡ್ವರ್ಟೈಸ್ಮೆಂಟ್ ಅಂತ ಅರ್ಥ. ಓಕೆ, ಸೊ ಆಡ್ಸ್ ಗೂಗಲ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಬಂದಿದೆ ಕೀವರ್ಡ್ ಪ್ಲಾನರ್, ಚೂಸ್ ದ ರೈಟ್ ಕೀವರ್ಡ್. ಸೊ ಗೋ ಟು ಕೀವರ್ಡ್ ಪ್ಲಾನರ್, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಇದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಗೂಗಲ್ ಅಕೌಂಟ್ ಬೇಕಾಗುತ್ತೆ, ಅಂದ್ರೆ ನಿಮ್ ಜಿಮೇಲ್ ಅಕೌಂಟ್ ಬೇಕಾಗುತ್ತೆ. ಸೊ ಇಲ್ಲಿ ನಾನು ಲಾಗಿನ್ ಆಗ್ತೀನಿ, ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನನ್ನ ಜಿಮೇಲ್ಗೆ ಲಾಗಿನ್ ಆಗ್ತೀನಿ. ಪ್ಲಸ್ ನಿಮ್ಗೆ ಗೂಗಲ್ ಆಡ್ ಅಕೌಂಟ್ ಇರಬೇಕಾಗುತ್ತೆ, ಗೂಗಲ್ ಆಡ್ಸ್ ಅಕೌಂಟ್. ಸೊ ನನ್ನ ಗೂಗಲ್ ಆಡ್ಸ್ ಅಕೌಂಟ್ ಇದೆ, ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಗೂಗಲ್ ಆಡ್ಸ್ ಅಕೌಂಟ್. ನೋಡಿ, ಡಿಸ್ಕವರ್ ನ್ಯೂ ಕೀವರ್ಡ್ಸ್ ಅಂತ ಇದೆ. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡ್ತೀನಿ ನಾನು. ಗೆಟ್ ಸರ್ಚ್ ವಾಲ್ಯೂಮ್ ಅಂಡ್ ಫೋರ್ಕಾಸ್ಟ್, ಇದು ಬೇಕಂದ್ರೆ ಇದನ್ನ ತಗೊಳ್ಬಹುದು.
ಅಥವಾ ಇದು ಬೇಕು ಅಂದ್ರೆ ಇದನ್ನ ತಗೊಳ್ಬಹುದು. ಗೆಟ್ ಕೀವರ್ಡ್ ಐಡಿಯಾಸ್ ದಟ್ ಕ್ಯಾನ್ ಹೆಲ್ಪ್ ಯು ರೀಚ್ ಪೀಪಲ್ ಇಂಟ್ರೆಸ್ಟೆಡ್ ಇನ್ ಯುವರ್ ಪ್ರಾಡಕ್ಟ್ ಆರ್ ಸರ್ವಿಸ್. ಗೆಟ್ ಸರ್ಚ್ ವಾಲ್ಯೂಮ್ ಅಂಡ್ ಅದರ್ ಹಿಸ್ಟಾರಿಕಲ್ ಮೆಟ್ರಿಕ್ಸ್ ಪ್ಲಸ್ ಫೋರ್ಕಾಸ್ಟ್ ಆಫ್ ಹೌ ದೇ ಕುಡ್ ಪರ್ಫಾರ್ಮ್. ಸೊ ಯಾವ್ದು ಬೇಕು ನಿಮ್ಗೆ, ಇದು ಬೇಕು ಅಂದ್ರೆ ಇದನ್ನ ಚೂಸ್ ಮಾಡಬಹುದು, ಇದು ಬೇಕು ಅಂದ್ರೆ ಇದನ್ನ ಚೂಸ್ ಮಾಡಬಹುದು. ಫಸ್ಟ್ ಇದನ್ನ ನೋಡಿ, ಸ್ಟಾರ್ಟ್ ವಿತ್ ಕೀವರ್ಡ್ಸ್. ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಂಟರ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಕ್ಲೋಸ್ಲಿ ರಿಲೇಟೆಡ್ ಟು ಯುವರ್ ಬಿಸ್ನೆಸ್. ಇಲ್ಲಿ ಫಾರ್ ಎಕ್ಸಾಂಪಲ್ ಮೀಲ್ ಡೆಲಿವರಿ ಅಂತ ಕೊಟ್ಟಿದ್ದಾರೆ ಅವರು, ಅಥವಾ ಲೆದರ್ ಬೂಟ್ಸ್ ಅಂತ ಒಂದು ಎಕ್ಸಾಂಪಲ್. ಸೊ ಅಗೇನ್ ಕಂಟ್ರಿ ಇಲ್ಲಿ ಏನಿದೆ, ಇಂಡಿಯಾ ಇದೆ. ಓಕೆ, ಸೊ ಇವಾಗ ನಾನು ಏನ್ ಕೊಡ್ತೀನಿ, ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಮಾರ್ಕೆಟಿಂಗ್. ಓಕೆ, ಗೆಟ್ ರಿಸಲ್ಟ್ಸ್. ಸೊ ಇವಾಗ ಸರ್ಚ್ ಮಾಡ್ತಾ ಇದೆ ನೋಡಿ, ಎಷ್ಟು ಸರ್ಚ್ ಆಗ್ತಾ ಇದೆ ಇಲ್ಲಿ ನೋಡಿ. ಕೀವರ್ಡ್ಸ್ ಪ್ರೊವೈಡೆಡ್ ಫೇಸ್ಬುಕ್ ಮಾರ್ಕೆಟಿಂಗ್, ಆವರೇಜ್ ಮಂತ್ಲಿ ಸರ್ಚಸ್ 1K to 10K. ಕಾಂಪಿಟೇಷನ್ ಲೋ ಅಂದ್ರೆ ಕಾಂಪಿಟೇಷನ್ ಇಲ್ಲ ಅಷ್ಟು ಅಂತ. ಟಾಪ್ ಆಫ್ ಪೇಜ್ ಬಿಡ್, ಲೋ ರೇಂಜ್ ಎಷ್ಟಿದೆ ನೋಡಿ, 11 rupees 46 paisa ಇದೆ. ಟಾಪ್ ಆಫ್ ಪೇಜ್ ಅಲ್ಲಿ ಬರಬೇಕು ಅಂದ್ರೆ CPC ಏನಿದೆ 11 rupees 46 paisa ಇದೆ. ಟಾಪ್ ಆಫ್ ಪೇಜ್ ಬಿಡ್ ಹೈ ರೇಂಜ್ 174 rupees, ಅಂದ್ರೆ ಈ ರೇಂಜ್ ಇಂದ ಈ ರೇಂಜ್ ಅಲ್ಲಿ ಇರುತ್ತೆ ಅಂತ. ಇಷ್ಟು ಅಂತ ಅವ್ರು ಗ್ಯಾರಂಟಿ ಕೊಡಕ್ಕಾಗಲ್ಲ. ಅವ್ರು ಒಂದು ರೇಂಜ್ ಕೊಟ್ಟಿದ್ದಾರೆ, ಅಂದ್ರೆ ಗೂಗಲ್ ಒಂದು ರೇಂಜ್ ಕೊಟ್ಟಿದೆ. ಅಂದ್ರೆ ಇವಾಗ ಒಂದು ಅಡ್ವರ್ಟೈಸ್ಮೆಂಟ್ ರನ್ ಆಗ್ತಾ ಇದ್ರೆ ಅದ್ರ ಮೇಲೆ ಯಾರಾದ್ರೂ ಕ್ಲಿಕ್ ಮಾಡಿದ್ರೆ, ನೀವು ಇವಾಗ ಗೂಗಲ್ ಆಡ್ಸ್ ರನ್ ಮಾಡ್ತಾ ಇರ್ತೀರಾ, ಯಾರಾದ್ರೂ ಕ್ಲಿಕ್ ಮಾಡಿದ್ರೆ ಸಪೋಸ್ ಅಲ್ಲಿ 13 rupees ಇತ್ತು ಅಂದ್ರೆ ಕಾಸ್ಟ್, ನಿಮ್ಮ ಅಕೌಂಟ್ ಇಂದ 13 rupees ಲೆಸ್ ಆಗುತ್ತೆ. ಓಕೆ, ಸಿ ರೈಟ್. ಫೇಸ್ಬುಕ್ ಮಾರ್ಕೆಟಿಂಗ್, ಫೇಸ್ಬುಕ್ ಅಡ್ವರ್ಟೈಸಿಂಗ್ ಏಜೆನ್ಸಿ, ಫೇಸ್ಬುಕ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್, ಮೆಸೆಂಜರ್ ಮಾರ್ಕೆಟಿಂಗ್. ಮೆಸೆಂಜರ್ ಇದಕ್ಕೆ ನೋಡಿ ಎಷ್ಟಿದೆ, ಫೇಸ್ಬುಕ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ 7 rupees ಇದೆ, ಲೋ ಇದೆ ತುಂಬಾ, ಅಂದ್ರೆ ಕಾಂಪಿಟೇಷನ್ ಇಲ್ಲ ಅಂತ ಅರ್ಥ. ಓಕೆ, ಇದು 47 rupees ಮ್ಯಾಕ್ಸಿಮಮ್ ಹೋಗ್ಬೋದು. ಮೆಸೆಂಜರ್ ಮಾರ್ಕೆಟಿಂಗ್ 5 rupees 95 paisa, ಮ್ಯಾಕ್ಸಿಮಮ್ 28 rupees, ಇನ್ನೂ ಕಡಿಮೆ ಇದೆ. ಸೊ ಈ ರೀತಿ ನಾವು ನಮ್ಮ ಕೀವರ್ಡ್ ಅನ್ನು ಕೊಟ್ಬಿಟ್ಟು ನೋಡ್ಕೊಳ್ಬಹುದು ಫಸ್ಟ್ ಯಾವುದು ಯಾವ ರೀತಿ ಟ್ರೆಂಡ್ ನಡೀತಾ ಇದೆ. ಬೇಸ್ಡ್ ಆನ್ ದಟ್ ನಾವು ಆಡ್ಸ್ ಕ್ರಿಯೇಟ್ ಮಾಡ್ಲಿಕ್ಕಾಗ್ಲಿ, ಅಥವಾ ಕಂಟೆಂಟ್ ಕ್ರಿಯೇಟ್ ಮಾಡ್ಲಿಕ್ಕಾಗ್ಲಿ, ಅಥವಾ ಆರ್ಟಿಕಲ್ಸ್ ಬರೀಲಿಕ್ಕಾಗ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ರಿಫೈನ್ ಕೀವರ್ಡ್ಸ್ ಅಂತ ಇದೆ, ಇಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತಿದೆ, ಬ್ರ್ಯಾಂಡ್, ಯು ಟೂಲ್ಸ್, ಅದರ್ಸ್. ನೀವು ಇಲ್ಲಿ ಯಾವ್ದಾದ್ರು ಚೂಸ್ ಮಾಡಬಹುದು. ಬ್ರ್ಯಾಂಡ್ ಇದರಲ್ಲಿ ಮತ್ತೆ ನಿಮಗೆ ಇನ್ಸ್ಟಾಗ್ರಾಮ್ ಇದೆಲ್ಲ ನೋಡಿ ಎಲ್ಲ ತೋರಿಸ್ತಾ ಇದೆ ಇಲ್ಲಿ, ಫ್ರೀಲ್ಯಾನ್ಸರ್, ಹಬ್ ಸ್ಪಾಟ್, ಆಪಲ್. ಸೊ ಯಾವ್ದಾವ್ದ್ರಲ್ಲಿ ಕೀವರ್ಡ್ಸ್ ಯಾವ ತರ ಇದೆ ಅಂತ ಹೇಳಿ ನೋಡಿ, ಎಲ್ಲ ಬ್ರ್ಯಾಂಡ್ಸ್. ದೆನ್ ಟೂಲ್ಸ್ ನೋಡಿ, ಸೋಷಿಯಲ್ ಮೀಡಿಯಾ, ಇಮೇಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ನೋಡಿ, ಇಮೇಲ್ ಮಾರ್ಕೆಟಿಂಗ್, ಆನ್ಲೈನ್ ಮಾರ್ಕೆಟಿಂಗ್, ಅದರ್. ಓಕೆ, ಸೊ ನಾವು ಅಗೇನ್ ನೀವು ಫೋರ್ಕಾಸ್ಟ್ ಬೇಕು ಅಂದ್ರೆ ಫೋರ್ಕಾಸ್ಟ್ ಹೋಗ್ಬೋದು. ಇದು ಕೀವರ್ಡ್ ಪ್ಲಾನ್ ಇಲ್ಲ, ಫೋರ್ಕಾಸ್ಟ್ ಇಲ್ಲಿ ಕ್ಲಿಕ್ ಮಾಡಿ. ಅಗೇನ್ ಇಲ್ಲಿ ಸೇವ್ ಕೀವರ್ಡ್ಸ್ ಟು ಸಿ ಎ ಫೋರ್ಕಾಸ್ಟ್ ಇಲ್ಲಿ ಕೊಡ್ಬೋದು. ಯು ಡೋಂಟ್ ಹ್ಯಾವ್ ಎನಿ ಕೀವರ್ಡ್ ಸೆಟ್, ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಸೆಲೆಕ್ಟ್ ಅನ್ ಆಡ್ ಗ್ರೂಪ್, ನಮ್ದು ಆಡ್ ಗ್ರೂಪ್ ಇದ್ರೆ ಓಕೆ, ಇದು ಬೇಡ. ಓಕೆ, ಕ್ಲೋಸ್ ಮಾಡಿಬಿಡಿ. ಇಲ್ಲಿಂದ ಕ್ಲಿಕ್ ಮಾಡೋಣ, ಕ್ಲಿಕ್ ಹಿಯರ್, ಗೆಟ್ ಸರ್ಚ್ ವಾಲ್ಯೂಮ್ ಅಂಡ್ ಫೋರ್ಕಾಸ್ಟ್. ಸೊ ಅಗೇನ್ ನಾವು ಚಾರ್ಟ್ ಬೋರ್ಡ್ಸ್ ಅಂತ ಕೊಡೋಣ, ಚಾರ್ಟ್ ಬೋರ್ಡ್ಸ್ ಇನ್ ಇಂಡಿಯಾ. ಓಕೆ, ಗೆಟ್ ಸ್ಟಾರ್ಟೆಡ್. ಸೊ ಇದಕ್ಕೆ ಯಾವ ರೀತಿ ಡಿಮಾಂಡ್ ಇದೆ ಅನ್ನೋದು ನೋಡೋಣ. ಸೊ ಚಾರ್ಟ್ ಬೋರ್ಡ್ಸ್ ಇನ್ ಇಂಡಿಯಾ, ಆವರೇಜ್ ಮಂತ್ಲಿ ಸರ್ಚಸ್ 10 to 100 ಅಷ್ಟೇ ಸರ್ಚ್ ಆಗ್ತಾ ಇರೋದು. ಟಾಪ್ ಪೇಜ್ ಬಿಟ್ 23 and 76. ಓಕೆ, ಸೊ ಈ ರೀತಿ ಇದೆ ಅಂತ ಹೇಳುತ್ತೆ. ಸೊ ಪ್ಲಾನ್ ಫ್ರಮ್ ಆಗಸ್ಟ್ 2 ಇಲ್ಲಿಂದ ಇದೆ. ಸೊ ನಾವು ಇದನ್ನ ನೋಡ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ, ಕ್ಯಾಂಪೇನ್ ರನ್ ಮಾಡ್ತೀವಿ. ಅಂದ್ರೆ ಅಡ್ವರ್ಟೈಸ್ಮೆಂಟ್, ಗೂಗಲ್ ಆಡ್ಸ್ ಇರೋದೇ ನಮಗೆ ಗೂಗಲ್ ಅಡ್ವರ್ಟೈಸ್ಮೆಂಟ್ ರನ್ ಮಾಡಲಿಕ್ಕೆ. ಓಕೆ, ಸೊ ದಿಸ್ ಈಸ್ ಅ ಬ್ರೀಫ್ ಅಬೌಟ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಸೊ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಯಾಕೆ ಮಾಡಬೇಕು ಅಂದ್ರೆ, ನಮಗೆ ಗೂಗಲ್ ಸರ್ಚ್ ಅಲ್ಲಿ ನಮ್ಮ ವೆಬ್ಸೈಟ್ ಫಸ್ಟ್ ಪೇಜ್ ಅಲ್ಲಿ ಬರಬೇಕು ಅಂತ ಹೇಳಿದ್ರೆ ನಮಗೆ SEO ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಗೇನ್ ನಾನು ಗೂಗಲಿಗೆ ಬಂದಿದ್ದೀನಿ. ಇಲ್ಲಿ ಏನಾದರೂ ಒಂದು ವರ್ಡ್ ಕೊಡೋಣಂತೆ, ಕಾಮರ್ಸ್ ಕೋರ್ಸಸ್ ಅಥವಾ ಟ್ಯೂಷನ್ಸ್ ಇನ್ ಬ್ಯಾಂಗ್ಳೂರ್, ಎಂಟರ್. ಸೊ ನೋಡಿ ಈ ತರ ಮಾಡಿದಾಗ ಇಲ್ಲಿ ಡಿಫ್ರೆಂಟ್ ಸೆಂಟರ್ಸ್ ಬಂದಿದೆ. ಇದು ಯಾವುದು ಆಡ್ ರನ್ ಆಗ್ತಾ ಇಲ್ಲ. ಇಲ್ಲಿ ಆಡ್ ರನ್ ಆದ್ರೆ ನಿಮ್ಗೆ ಇಲ್ಲಿ AD ಅಂತ ಇರುತ್ತೆ, ಇಲ್ಲಿದೆ ನೋಡಿ ಕೆಳಗಡೆ ಇದೆ. ಸೊ AD ಅಂತ ಇದೆ, ಅಂದ್ರೆ ಇವ್ರು ದುಡ್ಡು ಕೊಟ್ಬಿಟ್ಟು ಆಡ್ ರನ್ ಮಾಡ್ತಾ ಇದಾರೆ ಇದು. ಓಕೆ,
ದೆನ್ ಇಲ್ಲೊಂದಿದೆ ನೋಡಿ ಲರ್ನ್ ಪಿಕ್ ಅಂತ ಹೇಳಿ. ಸೊ ಈ CPC ಕಾಸ್ಟ್ ಪರ್ ಕ್ಲಿಕ್ ಅಂದ್ರೆ ಇವಾಗ ಇವರಿಗೆ ಫಾರ್ ಎಕ್ಸಾಂಪಲ್ 30 rupees ಕಾಸ್ಟ್ ಪರ್ ಕ್ಲಿಕ್ ಅಂತ ಸೆಟ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ನಾನೇನಾದ್ರೂ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವರಿಗೆ 30 rupees ಡಿಡಕ್ಟ್ ಆಗುತ್ತೆ. ಅವ್ರು ಏನ್ ದುಡ್ಡು ಕೊಟ್ಟಿರ್ತಾರೆ ಗೂಗಲ್ಗೆ ಅದರಲ್ಲಿ 30 rupees ಡಿಡಕ್ಟ್ ಆಗುತ್ತೆ. ನಾನು ತಗೊಳ್ಬೋದು ಅಥವಾ ನಾನು ಅವ್ರ ಪ್ರಾಡಕ್ಟ್ ನ ತಗೊಳ್ಬೋದು, ತಗೊಳ್ದೇನೆ ಇರ್ಬೋದು, ದಟ್ ಈಸ್ ಡಿಫ್ರೆಂಟ್ ಥಿಂಗ್. ಬಟ್ ಕಾಸ್ಟ್ ಪರ್ ಕ್ಲಿಕ್ ಅಂದ್ರೆ ಕ್ಲಿಕ್ ಮಾಡಿದ್ರೆ ಆಗೋಯ್ತು. ಓಕೆ, ಸೊ ಐ ಆಮ್ ಗೋಯಿಂಗ್ ಬ್ಯಾಕ್. ನೋಡಿ, ಸೊ ನಾವು ಈ ಫಸ್ಟ್ ಪೇಜ್ ಅಲ್ಲಿ ಬರಬೇಕು ಅಂತ ಹೇಳಿದಾಗ ನಮ್ಗೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸರ್ಚ್ ಇಂಜಿನ್ ರಿಸಲ್ಟ್ ಪೇಜ್ ಅಂತ ಹೇಳ್ತೀವಿ ಇದನ್ನ. ಸೊ ಈ ಫಸ್ಟ್ ಪೇಜ್ ಅಲ್ಲಿ ಬರಬೇಕು ಅಂದ್ರೆ ವೆಬ್ಸೈಟ್ ಸ್ವಲ್ಪ ಓಲ್ಡ್ ಆಗಿರಬೇಕು, ಕೀವರ್ಡ್ಸ್ ಅಂದ್ರೆ ಕಂಟೆಂಟ್ ಏನಿರುತ್ತೆ ವೆಬ್ಸೈಟ್ ಅಲ್ಲಿ ಅದು ಆಪ್ಟಿಮೈಸ್ಡ್ ಆಗಿರಬೇಕು. ಥರ್ಡ್ ಪಾಯಿಂಟ್ ಸ್ವಲ್ಪ ರಿವ್ಯೂಸ್ ಚೆನ್ನಾಗಿದ್ರೆ ಇನ್ನೂ ಇಂಪಾರ್ಟೆಂಟ್, ಅಂದ್ರೆ ಫಸ್ಟ್ ಪೇಜ್ ಅಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಚೆನ್ನಾಗಿರುತ್ತೆ. ಓಕೆ, ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. SEM ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಬಗ್ಗೆ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ಸೊ ನಿಮ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕು ಅಂತ ಹೇಳಿದ್ರೆ, ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಯಾವುದೇ ಪ್ರಶ್ನೆಗಳಿತ್ತು ಅಂದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಮೊಬೈಲ್ ಸಂಖ್ಯೆ 9880083957. ನೀವು ನನಗೆ ವಾಟ್ಸಪ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು. ಮತ್ತೆ ನಾನು ಆಲ್ರೆಡಿ ಹೇಳಿದಾಗೆ ಪ್ರತಿ ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಲೈವ್ ಆನ್ಲೈನ್ ಕ್ಲಾಸ್ ಇರುತ್ತೆ. ನೀವು ಅದಕ್ಕೆ ಜಾಯಿನ್ ಆಗಬೇಕು ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿಂದ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಹಾಗೇನೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು. Let's meet in the next video.